ಜಿದ್ದಾಜಿದ್ದಿ ರಾಜಕಾರಣದಲ್ಲಿ ಗೆದ್ದು ಬೀಗೋ ನಮ್ಮ ಜನನಾಯಕರ ಹಿಂದೆ ಜನಶಕ್ತಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಬಲ ಬೆಂಬಲ ಕೂಡ ಇರುತ್ತೆ. ವೈಟ್ ಆ್ಯಂಡ್ ವೈಟ್ ಹಾಕೊಂಡು ದಿನದ 24 ಗಂಟೆ ರಾಜಕಾರಣ ಮಾಡೋ ರಾಜಕಾರಣಿಗಳ ಲೈಫಲ್ಲಿ ಕೂಡ ಕಲರ್ಫುಲ್ ಪುಟಗಳಿದೆ. ರಾಜಕಾರಣಿಗಳ ರಾಜಕೇತರ ಜೀವನ, ಅವರ ಅಭ್ಯಾಸ, ಹವ್ಯಾಸ, ಲೈಫ್ ಸ್ಟೈಲು ಎಲ್ಲವನ್ನ ನಿಮಗೆ ಪರಿಚಯ ಮಾಡಿಸೋ ಕಾರ್ಯಕ್ರಮವೇ ಹೋಮ್ ಮಿನಿಸ್ಟರ್. ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಯಾರು ಗೊತ್ತಾ? ಇವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು, ಬೆಂಗಳೂರಿನ ಜನರ ನಾಡಿ ಮಿಡಿತವನ್ನ ಬಲ್ಲಂತಹ ಶಾಸಕರು. ಇವತ್ತಿನ ನಮ್ಮ ಅತಿಥಿ ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ಶಾಸಕ, ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್. ದಿನದ 24 ಗಂಟೆ ಕೂಡ ರಾಜಕಾರಣವೇ ಮಿನಿಸ್ಟ್ರುಗಳ ಸಮಯವನ್ನು ಬೇಡ್ತಾ ಇರುತ್ತೆ. ಇಂಥದ್ರಲ್ಲಿ ಇವೆಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸದಾಕಾಲ ಅವರ ಬೆನ್ನಿಗೆ ನಿಲ್ಲೋದು ಅಂತ ಅಂದರೆ ಅವರ ಶ್ರೀಮತಿ ಹಾಗೂ ಅವರ ಫ್ಯಾಮಿಲಿಯವರು. ಸೊ ಇದೀಗ ಸಚಿವರ ಒಂದು ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬೈರತಿ ಸುರೇಶ್ ಅವರ ಧರ್ಮಪತ್ನಿ ಪದ್ಮಾವತಿ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ನಾನು ನಿಮ್ಮ ಲೈಫನ್ನು ಸರ್ ಜೀವನಕ್ಕೆ ನೀವು ಎಂಟ್ರಿ ಆದಾಗಲಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಸರ್ನ ನೀವು ಎಲ್ಲಿ ನೋಡಿದ್ದು, ಯಾವಾಗ ಭೇಟಿಯಾಗಿದ್ದು? ನಮ್ಮ ಮನೆಯಲ್ಲೇ ನೋಡಿದ್ದು. ಅವರು ಮನೆ ನೋಡೋಕ್ಕೆ ಬಂದಾಗ ನಮ್ದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಅವರು ಒಟ್ಟಿಗೆ ಫ್ಯಾಮಿಲಿ ಸಮೇತ ನಮ್ಮ ಮನೆಗೆ ಬಂದಿದ್ದರು, ಹಾಗಷ್ಟೇ ನೋಡಿದ್ದು. ಓಕೆ, ಮೊದಲನೇ ಸಲ ನೋಡಿದ ತಕ್ಷಣ ಏನು ಅನಿಸ್ತು? ಮೊದಲನೇ ಸಲ ಅವ್ರ ಮುಖನೇ ನೋಡಿರಲಿಲ್ಲ. ನಾನು ನೋಡಿಲ್ಲ ಅಂತ ಹೇಳಿದಲ್ಲ, ನೋಡಿದ್ಲು. ನನ್ನ ಜ್ಞಾಪಕ ಐತೆ. ನಾನು ಈಚೆ ಬಂದಾಗ ಬಾಗಿಲಿಂದ ನೋಡ್ತಾ ಇದ್ಲು. ನಾನು ನೋಡಿದೆ ಅದನ್ನು. ನನ್ನ ಎದುರುಗಡೆ ನೋಡಿಲ್ಲ, ಬಾಗಿಲಿಂದ ಈಚೆ ಬಂದಾಗ ಇಲ್ಲ ಗೊತ್ತು, ನಾನು ರೇಗಿಸ್ತಾ ಇರ್ತೀನಿ. ನಾನು ಮತ್ತೆ ವಾಪಸ್ ಕಾರ್ ಹತ್ರ ಬಂದಾಗ ನೋಡ್ತಾ ಇದ್ಲು ಬಾಗಿಲಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.